ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಎಷ್ಟೋ ಸಾರಿ ನಾವು ಓಡಾಡುವಾಗ ಎಡವಿರ್ತೀವಿ, ಕಾಲು ನೋವಾಗಿರುತ್ತೆ, ಮಲಗಿದಾಗ ಒಂದೇ ಕಡೆ ಮಲಗಿರ್ತೀವಿ, ಭುಜ ನೋವು ಬಂದ್ಬಿಟ್ಟಿರುತ್ತೆ. ಅಂದರೆ ಕಟ್ಟು ಉಂಡಲ್ಲ, ಮೂಕೇಟ್ಗಳಾಗಿರುತ್ತೆ, ಸಣ್ಣದಾಗಿ ಬಿದ್ದಿರ್ತೀವಿ, ಆ ಇಂಟೆನ್ಸಿಟಿ ಕಮ್ಮಿ ಇರುತ್ತೆ, ಬಟ್ ಅದರ ನೋವು ಜಾಸ್ತಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮನೆಯಲ್ಲೇ ಸಿಂಪಲ್ ಆಗಿ ನಾವು ಹೇಗೆ ಪರಿಹಾರ ಕಂಡುಕೊಳ್ಬೋದು ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು. ಡಾಕ್ಟರ್ ಚಂದ್ರಶೇಖರ್ ಅವರು ₹100 ಡಾಕ್ಟರ್ ಅಂತಾನೆ ಎಲ್ಲರಿಗೂ ಅತ್ಯಂತ ಪ್ರಿಯವಾದಂತಹ ವೆರಿ ಎಫೆಕ್ಟಿವ್ ಮೆಡಿಕೇಶನ್ನ ಮೆಥಡಾಲಜಿಯನ್ನು ನೀಡ್ತಾ ಇರುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರ ಹತ್ರ ಇದೇ ಥರ ಒಬ್ಬರು ನೋವು ಅಂತ ಅನ್ಕೊಂಡು ಬಂದಾಗ ಒಂದು ಸಿಂಪಲ್ ಹೋಮ್ ರೆಮಿಡಿಯನ್ನು ಹೇಳಿದ್ದಾರೆ. ಅದರ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ, ಕರೆಕ್ಟಾಗಿ ಅದನ್ನ ಮನೇಲಿ ಟ್ರೈ ಮಾಡಿದ್ರೆ. ಸೊ ಅದು ಏನು ಅಂತ ನೋಡೋಣ. ಅದರ ಜೊತೆಗೆ ಇಂಥ ಸಂದರ್ಭದಲ್ಲಿ ಈಗ ಮೂಳೆ ನೋವಾಯಿತು ಅಥವಾ ಮಸಲ್ ಪೇಯ್ನ್ ಆಯಿತು ಅಂದಾಗ ಆಯಿಂಟ್ಮೆಂಟ್ಗಳನ್ನ ಹಚ್ತೀವಿ. ಆ ಆಯಿಂಟ್ಮೆಂಟ್ ಕೆಲವು ಸಂದರ್ಭಗಳಲ್ಲಿ ಎಷ್ಟು ವರ್ಕ್ ಆಗುತ್ತೆ ಆಗಲ್ಲ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ನೋಡೋಣ ಈ ಎಲ್ಲ ಡೀಟೇಲ್ಸ್ನ ಈ ಎಪಿಸೋಡ್ನಲ್ಲಿ. ಈಗ 1.5 ತಿಂಗಳಾಯ್ತು. ಅಲ್ಲಿ ಗಣಪತಿ ಇಟ್ಟಿದ್ರು, ಫುಟ್ಪಾತಲ್ಲಿ ಒಂದು ಬೊಂಬ್ ಕಟ್ಟಿದ್ರು, ಗೊತ್ತಾಗ್ಲಿಲ್ಲ, ಎಡು ಬಿದ್ದುಬಿಟ್ಟೆ. ಇಲ್ಲಿ ಸ್ವಲ್ಪ ಗಾಯ ಆಯ್ತು. ಆಮೇಲೆ ತಕ್ಷಣ ಸಾಯಂಕಾಲ JSS ಹೋಗ್ಬಿಟ್ಟು ತೋರಿಸ್ದೆ. ಅವ್ರೇನು ಮೂಳೆ ಏನಾಗಿಲ್ಲ ಅಂತ ಹಿಂಗೆಲ್ಲ ಮಾಡಿ ನೋಡ್ಬಿಟ್ಟು, ಆದ್ರೆ ಬಿದ್ದಿದ್ ನೋವು ಇನ್ನೂ ಹೋಗಿಲ್ಲ, ಹೀಗೆ ಎತ್ತಕ್ಕಾಗಲ್ಲ. ಎತ್ತೀನಿ, ಒಂದ್ಸಲ ಎತ್ತಿದ್ಮೇಲೆ ಆಮೇಲೆ ಎತ್ಬೋದು. ಅದಕ್ಕೆ ಹಚ್ಕೊಳಕ್ ಏನಾದ್ರು ಕೊಡ್ತೀರಾ? ಈ ಕೈ ಏನಾದ್ರು ಎಳ್ತಾ ಬರ್ತಾ ಇದೆಯಾ? ಇಲ್ಲಿ ಜುಮ್ ಜುಮ್ ಅನ್ನೋದು ಆತರ ಏನಾರು ಆಗ್ತಾ ಇದೆಯಾ? ಇದು ಕೈನ ಎತ್ಬೇಕಾರೆ ಒಂದೇ ಸಲ ಎತ್ತದಾಗ ನಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಓಕೆ ಓಕೆ, ಈಗಲೇ ಸರಿ ಮಾಡ್ಕೊಡಿ. ಮೂಳೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ವರ್ಷ ಇದಾರಲ್ಲ ನಮ್ಮ ನೀರು, ಅಲ್ಲೇ ಹೋದ ತಕ್ಷಣ ಇದನ್ನ ಕಂಕಳಿಗೆ ಹಿಂಗ್ ಸಂದಿಗೆ ಸಿಕ್ಕಿಸ್ಕೊಳ್ಳಿ, ಹಿಂಗೆ ಹಿಂಗೆ ಇಲ್ಲಿಗೆ ಈಗಲೇ ಈ ಕೈ ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ. ನಾವು ಮಾಡ್ಬೇಡಿ. ಇಲ್ಲ ಇಲ್ಲ ಬಿಡಿ, ನೀವೇ ಮನೇಲಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದೀನಿ. ಇದನ್ನ ಸುಮ್ನೆ ಈಗ ಇಟ್ಕೊಂಡಿದಿರಲ್ವಾ, ಈಗ ಒಳಗಡೆಗೆ ಹೀಗೆ ಪುಷ್ ಮಾಡ್ಕೊಳ್ಳೋದು. ಈಗ ಕೈ ಎತ್ತಿ, ಇವಾಗ ಅಷ್ಟು ಸುಮ್ನೆ ಹಿಂಗ್ ಅನ್ಕೊಳ್ಳೋದಷ್ಟು. ಈಗ ಎತ್ತಿ, ಈಗ ಆರಾಮ್ ಬಿಡಿ. ಈಗ ನೋವು ಕಮ್ಮಿ ಆಗಿದೆ ನೋಡಿ, ಬಿಡಿ ಬಿಡಿ ಬಿಡಿ. ಅಲ್ಲ ಅಲ್ಲ ಅಲ್ಲ, ಈಗ ಹೇಗಿದೆ ಹೇಳಿ, ಈಗ ನೋವು ಹೇಗಿದೆ? ಈಗ ಹಾಗೆ ಇರಲ್ಲ, ಈಗ ಎತ್ಬೇಕಾದ್ರೆ ಎತ್ತಿ ಇವಾಗ ನೋಡಿ. ನಾ ಸ್ವಲ್ಪ ನೋವು ಮೊದಲಿಗೂ ಈಗೂ ಆತರ ಡೈಲಿ ಮಾಡ್ಕೊಳ್ಳಿ, ಸಾಕು. ಹಚ್ಕೊಳ್ಳೋದು ಏನೇನೋ ಇಟ್ಕೊಳ್ಳಿ, 28 ಎಂಡಗಳು. ಅದು ಹಚ್ಚೋದ್ರಿಂದ ಹೋಗೋದೇ ಇಲ್ಲ, ನಿಮ್ಮ ಜಾಯಿಂಟ್ ತನಕ ಹಚ್ಚಿರೋದು ಹೋಗೋದೇ ಇಲ್ಲ. ಅಲ್ಲಿ ಒಳಗಡೆ ಚರ್ಮದ ಲೇಯರ್ ದಾಟಿ ಆಮೇಲೆ ಅಲ್ಲಿ ಮಧ್ಯೆ ಇದೆಲ್ಲ ದಾಟ್ಕೊಂಡು ಆ ಬೋನಿನ ಮಧ್ಯದಿಂದ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು. ಅದು ಮಾಡಲ್ಲ, ಅದು ಅದಕ್ಕೆ ಇದೇ ಮಾಡ್ಬೇಕು. ಇಷ್ಟೇ, ಸುಮ್ನೆ ಹಿಂಗ್ ಮಾಡಿ ಅಷ್ಟೇ. ಸುಮ್ನೆ ಹಿಂಗ್ ಮಾಡಿದ್ರೆ ಸಾಕು. ಇಲ್ಲಿ ಇಟ್ಕೊಂಡು ಮಾಡ್ಬೇಕು. ಹಿಂಗ್ ಮಾಡಿದ ತಕ್ಷಣ ಇಲ್ಲಿ ಜಾಯಿಂಟ್ ಓಪನ್ ಆಗುತ್ತೆ. ಈಗ ಫ್ರೀ ಆಗಿದೆ ನೋಡಿ, ಮೊದ್ಲಿಗಿಂತ ಫ್ರೀ ಆಗಿದೆ. ಹಾಕೊಳ್ಳಿ ತೊಂದರೆ ಇಲ್ಲ.